ನಮಸ್ಕಾರ. ಈ ಮಗು ಏನು ಕಳ್ತಾ ಇರ್ಬೋದು? ಈ ಕೂಸನ್ನ ನೋಡಿ, ಇದು ಯಾಕೆ ಕಂಟಿನ್ಯೂಸ್ ಆಗಿ ಅಳ್ತಾನೆ ಇದೆಯಲ್ಲ? ಓಕೆ, ಇದ್ರ ಬಗ್ಗೆ ಹೇಳ್ತೀರಾ? ಇದು ಕಿರ್ಚ್ಕೊಳ್ತಾ ಇದೆ ನೋಡಿ, ಕಿರ್ಚ್ಕೊಳ್ತಾ ಇದೆ, ನೋವಲ್ಲಿ ತುಂಬ ಜೋರಾಗಿ ಹೇಳ್ತಾ ಇದೆ. ಈ ಕೂಸು ನೋಡಿ, ಇದು ಯಾಕೆ ಹೇಳ್ತಾ ಇದೆ? ಸ್ಟಾರ್ಟಿಂಗಲ್ಲಿ ಎಲ್ಲ ಕೂಸು ಒಂದೇ ಥರನೇ ಹೇಳ್ತಾ ಇದ್ದೇವೆ ಅಂತ ಅನ್ನಿಸ್ತಾ ಇರ್ತದೆ. ಬಟ್ ನಾನು ಸ್ವಲ್ಪ ಡೆಪ್ತಲ್ಲಿ ಹೇಳ್ತೀನಿ. ಈ ಡೆಪ್ತಲ್ಲಿ ಹೇಳ್ಬೇಕಾದ್ರೆ ನಿಮಗೆ ಯಾವ ಕೂಸು ಹೆಂಗೆ ಹೇಳ್ತಾಯಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಾಗ್ತದೆ. ಕೂಸುಗಳು ಅಳೋದು ಒಂದು 4-5 ಕಾರಣ ಇರ್ತದೆ. ತುಂಬ ಜಾಸ್ತಿ ಕಾರಣ ಏನಿರಲ್ಲ. ಒಂದು ಹೊಟ್ಟೆ ಹಸ್ಕೊಂಡು ಹೇಳ್ತಾ ಇರ್ಬೋದು, ಇಲ್ಲ ಬೋರ್ ಆಗಿದೆ ನನಗೆ ಎತ್ಕಳಿ ಅನ್ನೋ ಒಂದಕ್ಕೋಸ್ಕರ ಹೇಳ್ತಾ ಇರ್ಬೋದು, ಇಲ್ಲ ಡಿಸ್ಕಂಫರ್ಟ್ ಕ್ರೈ ಇರ್ತದೆ. ಅಂದರೆ ಸುಸ್ಸು ಮಾಡಿರ್ಬೋದು, ಪಾಟಿ ಮಾಡ್ಬೋದು, ನೀವು ನ್ಯಾಪ್ಕಿನ್ ಚೇಂಜ್ ಮಾಡಿ ಅಂತ ಹೇಳ್ತಾ ಇರ್ಬೋದು. ಅದು ಇರಿಟೇಬಲ್ ಕ್ರೈ ಇರ್ತದೆ. ಅಥವಾ 4 ಹೊಟ್ಟೆ ನೋವು ಬರ್ತಾಯಿದೆ ನಮಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೋದು. ಅಥವಾ 5ನೇದು ಬೇರೆ ಕಿವಿ ನೋವು ಅಥವಾ ಏನಾರು ಅಂತ ಹೇಳ್ತದೆ. ಅಥವಾ ಮೂಗ್ ಬ್ಲಾಕ್ ಇದ್ದಾಗಲೂ ಅಳ್ತಾ ಇರ್ತದೆ. ಅದೇ ಒಂದು ಕೂಸು ಅಳ್ತಾ ಇರ್ಬೇಕಾದ್ರೆ ನೀವು ನೋಡಬೇಕಾಗಿರೋದು ಫಸ್ಟು ಯಾವಾಗ ಹಾಲು ಕೊಟ್ಟಿದ್ದೀವಿ ಅಂತ. ಅಥವಾ 2 ಗಂಟೆ ಆಯಿತು ಹಾಲು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಫಸ್ಟು ಹಾಲು ಹಾಕಿ. ಹಾಲು ಕುಡಿತಾ ಇಲ್ಲ ಕೂಸು ಅಂತ ಹೇಳಿದ್ರೆ ಹಗ್ಗಿಸ್ನ ಚೇಂಜ್ ಮಾಡಿ ಅಥವಾ ನ್ಯಾಪ್ಕಿ ಚೇಂಜ್ ಮಾಡಿ, ನೋಡಿ ವೆಟ್ಟಾಗಿದೆಯಾ, ಪಾಟಿ ಮಾಡಿದೆಯಾ ಅಂತ ನೋಡಿ. ಪಾಟಿ ಮಾಡಿತ್ತಂದ್ರೆ ಫಸ್ಟ್ ಕ್ಲೀನ್ ಮಾಡಿ. 3ನೇ ನೀವು ನೋಡಬೇಕಾಗಿರೋದು ಮೂಗು ಬ್ಲಾಕ್ ಆಗಿದೆಯಾ ಕೂಸ್ದು, ಮೂಗು ಉಸಿರಾಡ ಕಷ್ಟಪಡ್ತಾ ಇದೆಯಾ ಅದನ್ನ ನೋಡಿ. 4ನೇ ನೋಡಬೇಕಾಗಿರೋದು ಶೀತ ಆಗಿ ಕಿವಿ ಏನಾರು ನೋವಾಗ್ತಿದೆಯಾ, ಕಂಟಿನ್ಯೂಸ್ ಆಗಿ ಅಳ್ತಾ ಇದೆ. ಹಳೆ ರೀತಿಯಲ್ಲಿ ನಾವು ಡಯಾಗ್ನೋಸ್ ಮಾಡ್ಬೋದು ಯಾಕೆ ಕೂಸು ಅಳ್ತಾ ಇದೆ ಅಂತ. ಸೊ ಹಾಲು ಕುಡ್ದು 2 ಗಂಟೆ ಆಗೋಗಿದೆ, ಈಗ ಹೊಟ್ಟೆ ಅಳ್ತಾ ಇರ್ಬೇಕೇನಾಗುತ್ತೆ, ಬಾಯಿ ದೊಡ್ಡದು ಮಾಡ್ತಾ ಇರ್ತದೆ, ಬೆಟ್ಟೆಲ್ಲ ಚೀಪ್ತಾ ಇರ್ತದೆ. ಬೆಟ್ಟು ಚೀಪ್ತಾ ಇದೆ, ಬಾಯಿ ಅಂತ ಇದೆ ಅಂತ ಹೇಳ್ತಾರೆ, ಅದು ಹೊಟ್ಟೆ ಶಿವಿಗೋಸ್ಕರ ಅಳ್ತಾ ಇದೆ ಅಂತ. 2ನೇದು ಅದೇ ಕೂಸು ಪಾಟಿ ಅಥವಾ ಸುಸ್ಸು ಮಾಡಿದೆ ಅಂತ ಹೇಳಿದ್ರೆ ಇರಿಟೇಬಲ್ ಕ್ರೈ, ಇರಿಟೇಟ್ ಆಗಿರ್ತದೆ. ಅದಕ್ಕೋಸ್ಕರ ಏನು ಮಾಡ್ತಾ ಹೇಳ್ತಾರೆ, ಆಗ ನೀವು ಡೈಪರ್ ನೋಡಿ, ಡೈಪರಲ್ಲಿ ಸುಸ್ಸು ಅಥವಾ ಪಾಟಿ ಮಾಡಿತ್ತು ಅಂದರೆ ಚೇಂಜ್ ಮಾಡಿ, ಆಗ ಸುಮ್ಮನೆ ಆಗ್ತದೆ. 3ನೇದು ಕೆಲವೊಂದು ಟೈಮು ಹಾಲು ಕುಡ್ಸಾಗಿದೆ, ಅಗಿರು ನ್ಯಾಪ್ಕಿನ್ ಚೆನ್ನಾಗಿಲ್ಲ, ಕೆಳಗಿಡ್ತು ಅಂದ ತಕ್ಷಣ ಅಳ್ತಾ ಇದೆ ಅಂತ ಹೇಳಿದ್ರೆ ಕೂಸು ಎದ್ದಿದ್ದೀನಿ, ನಾನು ಆಟ ಆಡ್ತಾಯಿದ್ದೀನಿ, ನನಗೆ ಮಗ್ಳು ಕೊಡಿ, ನನಗೆ ಕೆಳಗಡೆ ಹಾಕ್ಬೇಡಿ, ನನಗೆ ಮುದ್ದು ಮಾಡಿ ಅಂತ ಹೇಳ್ತಾ ಇರ್ತದೆ. ಸೊ ಅವಾಗ ನೀವು ಕೆಳಗಡೆ ಹಾಕ್ಬಿಟ್ಟು ನಾನು ಬೇರೆ ಟಿ ವಿ ನೋಡಬೇಕು, ನಾನು ಮೊಬೈಲ್ ನೋಡಬೇಕು, ನಾನು ಬೇರೆ ಏನೋ ಮಾಡಬೇಕು, ಅಡುಗೆ ಮಾಡಬೇಕು ಅನ್ನೋದು ಬಿಟ್ಬಿಟ್ಟು ಪಾಪನ ಮಗ್ಳಲ್ಲಿ ತಾಂದೆ ಅಥವಾ ನೀವರ ತಳೆಯುತ್ತೆ, ಅಜ್ವಿನ ತಳೆ ಮಗ್ಳ ತಂದು ಆಟ ಆಡ್ಸೋ ಅಂದ ತಕ್ಷಣ ಖುಷಿ ಆಗ್ತದೆ, ಕೆಳಗೆ ಆದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡ್ತದೆ. ಇದು 3ನೇ ಥರ ಅಳು. 4ನೇ ಥರ ಅಳು ಅಂತ ಹೇಳಿದ್ರೆ ಅಂದರೆ ಶೀತ ಆಗಿದ್ದಾಗ ಮೂಗು ಬ್ಲಾಕ್ ಆಗ್ತದೆ. ಎಕ್ಸ್ಪೆಷಲಿ ಮೂಗು ಯಾವಾಗ ಬ್ಲಾಕ್ ಆಗಿರ್ತದೆ ಅಂದರೆ ಮಲ್ಕಂದಾಗ, ಲೈನ್ ಡೌನ್ ಪೊಸಿಷನಲ್ಲಿ ಮಲ್ಕಂತು ಅಂದ ತಕ್ಷಣ ಮೂಗು ಬ್ಲಾಕ್ ಆಗ್ತದೆ. ಅದೇ ನೀವು ಎಗ್ಲಿ ಆಗ್ತು ಅಂದ ತಕ್ಷಣ ಮೂಗು ಬ್ಲಾಕ್ ಕಡಿಮೆ ಆಗ್ತಾ ಇರ್ತದೆ. ಯಾಕೆಂದರೆ ಮಲ್ಕಂದಿದ್ದಾಗ ತಲೆಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಇದ್ದಾಗ ಮೂಗು ಕಂಜೆಷನ್ ಆಗಿ ಬ್ಲಾಕ್ ಆಗಿಬಿಡ್ತದೆ. ಅದೇ ನೀವು ಎಗ್ಲಿ ಮೇಲೆ ಹಾಕಂತು ಅಂದ ತಕ್ಷಣ ಮೂಗು ಕಂಜೆಷನು ಕಡಿಮೆ ಆಗ್ತದೆ, ಮೂಗು ಓಪನ್ ಅಪ್ ಆಗುತ್ತೆ. ಮೂಗು ಓಪನ್ ಅಪ್ ಆಯಿತು ಅಂದ ತಕ್ಷಣ ಆರಾಮಾಗಿ ಉಸಿರಾಡ್ತದೆ. ಸೊ ಆವಾಗ ನೀವು ಹಾಲು ರಾತ್ರಿಯೆಲ್ಲ ನೀವು ಹಿಡ್ಕೊಂಡು ಓಡಾಡ್ತಾರೆ, ಎಗ್ಲಿ ಮೇಲೆ ಹಿಡ್ಕೊಂಡು ಓಡಾಡ್ತು ಅಂತ ಕ್ಲೀನಾಗಿ ಎಗ್ಲಿ ಮೇಲೆ ಮಲ್ಕೊಂತ ಇರ್ತದೆ, ಕೆಳಗೆ ಆಗ್ತು ಅಂದ ತಕ್ಷಣ ಅಳ್ತಾ ಇರ್ತದೆ. ಆಗ ನೋಡಿ ಮೂಗು ಬ್ಲಾಕ್ ಆಗಿದೆಯಾ, ಮೂಗು ಬ್ಲಾಕ್ ಆಗಿತ್ತು ಅಂದರೆ ಮೂಗು ಓಪನ್ ಮಾಡೋದಕ್ಕೆ ಔಷಧಿ ಹಾಕಿ. 4ನೇದು ಅಳೋದು ಹೇಗೆ ಅಂತ ಹೇಳಿದ್ರೆ ಉಸಿರು ಕಡ್ದಂಗೆ ಗಂಟ್ಲು ಕಿರ್ಚ್ಕೊಂಡು ಹೋಗಂಗೆ ಅಳ್ತಾ ಇರ್ತದೆ. ಯಾವಾಗ ಅಳ್ತಾ ಇರ್ತದೆ? ಈ ಹೊಟ್ಟೆ ನೋವು ಬರೋದು ಅಥವಾ ಕಿವಿ ನೋವು ಬಂದಾಗ ಈ ಥರ ಅಳ್ತದೆ. ಈ ಹೊಟ್ಟೆ ನೋವು ಹೊಟ್ಟೆ ನೋವಿಗೆ ಅಳ್ತದೆಯಾ ಕಿವಿ ನೋವಿಗೆ ಅಳ್ತಾ ಇರೋದು ಹೇಗೆ ಡಯಾಗ್ನೋಸ್ ಮಾಡೋದು ಅಂತ ಹೇಳಿದ್ರೆ, ಹೊಟ್ಟೆ ನೋವಿನ ಅಳು ಯಾವಾಗಲೂ ಬಿಟ್ಟು ಬರ್ತದೆ, ಕಂಟಿನ್ಯೂಸ್ ಆಗಿ ಬರಲ್ಲ. 10 ಗಂಟೆಗೆ ಸ್ಟಾರ್ಟ್ ಆಗಿದ್ದು 10 ಗಂಟೆ 10 ನಿಮಿಷಕ್ಕೆ ನಿಲ್ತು ಹೋಗ್ತದೆ, ಆರಾಮಾಗಿರ್ತದೆ. ಮತ್ತು 10 ಗಂಟೆ 20 ನಿಮಿಷಕ್ಕೆ ಮತ್ತೆ ಜೋರಾಗಿ ಕಿರ್ಚ್ಕೊಂಡು ಅಳ್ತದೆ, ಮತ್ತು 10 ನಿಮಿಷ ಆದ ತಕ್ಷಣ ಮತ್ತೆ ನಾರ್ಮಲ್ ಆಗ್ತದೆ. ಈ ಬಿಟ್ಟು ಹೇಳ್ತಾ ಇರೋದು ಅಂತ ಹೇಳಿದ್ರೆ ಹೊಟ್ಟೆ ನೋವಿಂದ. ಯಾಕೆ ಬಿಟ್ಟು ಹೇಳ್ತಾ ಇದೆ ಅಂತ ಹೇಳಿದ್ರೆ ಹೊಟ್ಟೆ ಕರಳು ನುಳ್ಚ್ಕೊಂಬರ್ತದೆ, ಸ್ಪ್ಯಾಸ್ಮೋಡಿಕ್ ಪೇನ್. ಅದು ಹೊಟ್ಟೆ ನೋವು ನಮಗೆ ಯಾವಾಗಲೂ ಬಿಟ್ಟು ಬರ್ತದೆ, ನುಳ್ಚ್ಕೊಂಬರ್ತಾ ಇರ್ಬೇಕಾದ್ರೆ ಅವಾಗೇನಾಗುತ್ತೆ, ನಮ್ಮ ಕೂಸುಗಳು ಏನು ಮಾಡ್ತವೆ, ಬಿಟ್ಟು ಅಳಕ್ಕೆ ಸ್ಟಾರ್ಟ್ ಮಾಡ್ತವೆ. ಇದು ಹೊಟ್ಟೆ ನೋವಿನ ಅಳು. ಅದೇ ಕಿವಿ ನೋವು ಏನಾರು ಇತ್ತು ಅಂತ ಹೇಳಿದ್ರೆ, ಕಿವಿಲಿ ಇನ್ಫೆಕ್ಷನ್ ಆಯಿತು ಅಂದರೆ ಅಳು ಬಿಟ್ಟು ಬರೋದು, ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು 12 ಗಂಟೆ 2 ಗಂಟೆ ತನಕ ಕಂಟಿನ್ಯೂಸ್ ಆಗಿ ಅಳ್ತಾ ಇರ್ತದೆ. ಅಥವಾ ಕಿವಿ ನೋವು ಇರ್ಬೋದು, ಅಥವಾ ಹುಳಗಿಳ ಕಚ್ಚಿರ್ಬೋದು, ಅಥವಾ ಮೈಕೈ ನೋವು ಇರೋದು, ಬೇರೆ ಏನೇ ಆಗಿತ್ತು ಅಂದರೆ ಕಂಟಿನ್ಯೂಸ್ ಕಿರಿ ಮಾಡ್ತವೆ. ಎರಡೂ ಕಡೆನೂ ಕಿರ್ಚ್ಕೊಂಡು ಅಳ್ತವೆ, ಗಂಟ್ಲು ಕಿರ್ಚ್ಕೊಂಡು ಹೋಗಂಗೆ ಅಳ್ತಾ ಇರ್ತವೆ. ಸೊ ಬಿಟ್ಟು ಅಳ್ತಿತ್ತು ಅಂತ ಹೇಳಿದ್ರೆ ಹೊಟ್ಟೆ ನೋವು ಇರ್ತದೆ, ಕಂಟಿನ್ಯೂಸ್ ಆಗಿ ಹೋಯಿತು ಅಂತ ಹೇಳಿದ್ರೆ ಕಿವಿ ನೋವು ಅಥವಾ ಬೇರೆ ಏನಾದ್ರು ನೋವು ಇರ್ತದೆ. ಎಷ್ಟು ಮಾಹಿತಿ ನೀವು ಹಿಡ್ಕೊಂಡಿತ್ತು ಅಂತ ಹೇಳಿದ್ರೆ ಯಾಕೆ ಅಳ್ತದೆ ಅಂದರೆ ನೀವು ಡಯಾಗ್ನೋಸ್ ಆರಾಮಾಗಿ ಮಾಡ್ಕೊಬೋದು. ಥ್ಯಾಂಕ್ ಯು.